ಹಾಗೆ ಈ ಕನ್ನಡ ಸಾಹಿತ್ಯದ ಬಗ್ಗೆ ನಾವು ತುಂಬಾ ವಿಡಿಯೋಸ್ಗಳು ಕೂಡ ಮಾಡಿದೀವಿ ಪ್ರೀವಿಯಸ್. ನಮ್ಮ ಹಳೆಯ ಒಂದು KPSC ಗ್ರೂಪ್ ಸಿ ವಿಡಿಯೋ ಎಕ್ಸಾಮ್ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ಅಲ್ಲಿ ಕನ್ನಡ, ಇಂಗ್ಲಿಷು, ಓಕೆ, GK ಎಲ್ಲ ಸಿಗತ್ತೆ ನಿಮ್ಗೆ. ಸೊ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಸೊ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡಿದ್ರು ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ತಡೆ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದ್ಬಿಡ್ತೀನಿ, ಬನ್ನಿ ಸ್ನೇಹಿತರೆ. ಎಸ್, ಇಲ್ಲಿ ಪಟ್ಟಿ 1 ಪಟ್ಟಿ 2 ಅಂದ್ರೆ ಇಲ್ಲಿ ವಚನಕಾರರನ್ನ ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 2 ನಿಮಗೆ ಅವರ ಹುಟ್ಟೂರು, ಪ್ಲೇಸ್ ಆಫ್ ಬರ್ತ್ ಅಂತ ಏನ್ ಕರಿತೀವಿ, ಹುಟ್ಟೂರು ಕೊಟ್ಟಿದ್ದಾನೆ. ಹೊಂದಿಸಿ ಬರೀಬೇಕು ನೋಡಿ. ಹೆಂಗ್ ಕೇಳ್ತಾನೆ ಅಂತ ನಿಮ್ಗೆ ಗ್ರೂಪ್ ಸಿ ಎಕ್ಸಾಮ್ ಗಳಲ್ಲಿ ಹೆಂಗ್ ಕೇಳಿದ್ದಾನೆ ಕೂಡ, ಹೆಂಗ್ ಬರುತ್ತೆ ಕ್ವಶನ್ಸ್ ಅಂತ. ಬರೀ ಅವರ ವಚನ ಅಂಕಿತಧಾಮ ಕೇಳೋದು ಅಥವಾ ಅವ್ರ ಕೃತಿಗಳು ಕೇಳೋದು ಅಂತ ಹೇಳಿ ಅವ್ರ ಹುಟ್ಟೂರ ಬಗ್ಗೆ ಕೇಳ್ತಾನೆ. ಈಗ ಮೋಳಿಗೆ ಮಾರಯ್ಯ ಇವ್ರ ಅಂಕಿತ ನಾಮ ತಿಳ್ಕೊಳ್ಳೋಣ. ಹೇಳ್ತೀರಾ ಯಾರು? ಅಂಕಿತ ನಾಮ ಏನು? ಮೋಳಿಗೆ ಮಾರ ಎಂದು. ಅಲ್ಲಮ್ಮ ಪ್ರಭು ನಿಮ್ಗೆ ಗೊತ್ತೇ ಇದೆ, ಗುಹೇಶ್ವರ. ಮುಕ್ತಾಯಕ್ಕಂದ್ ಹೇಳಿ ನೋಡೋಣ. ಅಕ್ಕ ಮಹಾದೇವಿ ನಿಮ್ಗೆ ಗೊತ್ತೇ ಇದೆ, ಚನ್ನಮಲ್ಲಿಕಾರ್ಜುನ ಅಲ್ವಾ? ಚನ್ನಮಲ್ಲಿಕಾರ್ಜುನ. ಅಲ್ಲಮ್ಮ ಪ್ರಭುದು ಗೊತ್ತಿದೆ, ಈಸಿ ಇದು. ಗುಹೇಶ್ವರ ತುಂಬಾ ಫೇಮಸ್ ವಚನಕಾರರು. ಮುಕ್ತಾಯಕ್ಕ ಮೋಳಿಗೆ ಮಾರಿಯಿಂದ ಒಂದು ಅಂಕಿತ ನಾಮ ಹೇಳಿ. ಹಾಗೆ ಅವರು ಹುಟ್ಟಿದ್ದೆಲ್ಲಿ ನೋಡಿ. ಅಲ್ಲಮ್ಮ ಪ್ರಭು ನಮಗೆ ನೋಡ್ತಾ ಹೋದ್ರೆ ನಿಮ್ಗೆ ಬಳ್ಳಿಗಾವೆಲ್ ಹುಡ್ತಾರ ಅವರು, ಅಲ್ಲಮ್ಮ. ಓಕೆ, ಮುಕ್ತಾಯಕ್ಕ ಬಂದು ಲಕ್ಕುಂಡಿ. ಅಕ್ಕ ಮಹಾದೇವಿ ಬಂದು ಉಡುತಡಿ. ಮೋಳಿಗೆ ಮಾರಯ್ಯ ಕಾಶ್ಮೀರ ದೇಶದವನು ಅಂತ ಹೇಳ್ತೇವೆ. ಕಾಶ್ಮೀರ ದೇಶದವರು ಅಂದ್ರೆ ಕಾಶ್ಮೀರದಿಂದ ಇಲ್ಲಿಗೆ ಬರ್ತಾರೆ. ಬಸವಣ್ಣನವರ ಒಂದು ತತ್ವಕ್ಕೆ ಅವರು ಮಾರು ಹೋಗಿ ಇಲ್ಲಿಗೆ ಬರ್ತಕ್ಕಂಥದ್ದು. ಮಹಾರಾಜರು ಅವರು, ರಾಜರು ಮೋಳಿಗೆ ಮಾರಯ್ಯ ಅಂತ ಇಲ್ಲಿ ಹೆಸರಿಟ್ಕೊಂಡು ಕಟ್ಟಿಗೆ ಮಾರ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂಕಿತನಾಮ ಹೇಳ್ತೀರಾ ಯಾರು? ಅಂಕಿತನಾಮ ಎಸ್ ಹೇಳಿ. ಮುಕ್ತಾಯಕ್ಕನ ಅಂಕಿತರಾಮ ಅಜಗಣ್ಣ. ಮೋಳಿಗೆ ಮಾರದ ಅಂಕಿತ ನಿಂಕಳಂಕ ಮಲ್ಲಿಕಾರ್ಜುನ. ಓಕೆ, ಅಂಕಿತನಾಮ. ಮೋಳಿಗೆ ಮಾರಯ್ಯ ನಾನು ನಿಮ್ಗೆ ಹೇಳಿದೆ ಕಾಶ್ಮೀರ ದೇಶದ ಸವಾಲಕ್ಷರದ ಅರಸರಾಗಿರ್ತಾರೆ. ಬಸವಣ್ಣನವರ ತತ್ವಗಳಿಗೆ ಮಾರು ಹೋಗಿ ಇಲ್ಲಿ ಪತ್ನಿಯೊಡನೆ ಬರ್ತಾರೆ, ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಅವರು ಕೂಡ 819 ವಚನಗಳು ಮಾಡಿರ್ತಕ್ಕಂಥದ್ದು ದೊರಕಿದೆ. ಇನ್ನು ಹೆಚ್ಚು ಮಾಡಿದರೆ ದೊರಕಿರ್ತಕ್ಕಂಥದ್ದು ಅಷ್ಟು. ಸೊ ಇದು ಗೊತ್ತಿರಬೇಕು. ಅಲ್ಲಮ ಪ್ರಭು ಬಂದು ಬಳ್ಳಿಗಾವೆ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಅಕ್ಕ ಮಹಾದೇವಿ ಶಿವಮೊಗ್ಗ ಶಿಕಾರಿಪುರ ಶಿರಾಳಕೊಪ್ಪದ ನಡುವೆ ಇರ್ತಕ್ಕಂಥ ಉಡುತಡಿ. ವೆರಿ ಇಂಪಾರ್ಟೆಂಟ್ ಇದು. ಲಕ್ಕುಂಡಿ ನಿಮ್ಗೆ ಗೊತ್ತಿದೆ, ಇದು ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಯಾರು? ಮುಕ್ತಾಯಕ್ಕ ಜನಿಸಿರ್ತಕ್ಕಂಥ ಲಕ್ಕುಂಡಿ. ಫೈನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕೆಲವು ಕನ್ನಡ ಅಪೂರ್ವ ಪದಗಳ ಅರ್ಥ ಮತ್ತು ನಿಷ್ಪತ್ತಿಯನ್ನು ಕುರಿತ ಗ್ರಂಥ ಶಬ್ದ ವಿಹಾರದ ಕರ್ತೃ ಯಾರು? ಅಂದ್ರೆ ಇಲ್ಲಿ ಶಬ್ದ ವಿಹಾರ ಅಂತಕ್ಕಂಥದ್ದು ಒಂದು ಗ್ರಂಥ, ಅದರ ಕರ್ತೃ ಯಾರು? DLN, ತೀನಂಶ್ರೀ, ಪೂತಿನ, ಹಾಮನಾಯ್. ಎಸ್, DLN is the right answer. What is the full form of DLN? DL ನರಸಿಂಹಾಚಾರ್. DL ನರಸಿಂಹಾಚಾರ್ ಅವ್ರದ್ದು. ಓಕೆ. ಶ್ರೀಹರಿಚರಿತೆ ಆಧುನಿಕ ಮಹಾಕಾವ್ಯವನ್ನು ರಚಿಸಿದ ಕವಿ ಯಾರು? ಶ್ರೀಹರಿಚರಿತೆ, ಶ್ರೀಹರಿ ಕಥಾ ಅಲ್ಲ ಅದು, ಶ್ರೀಹರಿಚರಿತೆ ಹೇಳ್ತೀರಾ? ಯು ಆರ್ ಅನಂತಮೂರ್ತಿ, KS ನರಸಿಂಹಾಚಾರ್, ನರಸಿಂಹಸ್ವಾಮಿ, ಪೂತಿ ನರಸಿಂಹಾಚಾರ್, ಸಿದ್ದಯ್ಯ ಪುರಾಣಿಕ. ಸೊ ಪೂತಿ ನರಸಿಂಹಾಚಾರ್. ಪೂತಿ ನರಸಿಂಹಾಚಾರು ನಮ್ಗೆ ನವೋದಯ ಸಾಹಿತ್ಯದ ಮೊದಲ ತಲೆಮಾರಲ್ಲಿ ಬರ್ತಾರೆ. ವೆರಿ ಇಂಪಾರ್ಟೆಂಟ್ ಸರ್. ನವೋದಯ, ನವ್ಯ ಇದೆಲ್ಲ. ಸೊ ಇದೆಲ್ಲ ಎಕ್ಸಾಮ್ ಅಲ್ಲಿ ಬರುತ್ತೆ. ಇದೇ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಪೂತಿ ನರಸಿಂಹಾಚಾರ್ ಅವರು ನಮ್ಮ ಕನ್ನಡ ಸಾಹಿತ್ಯದ ನವೋದಯ ಸಾಹಿತ್ಯದ ಎಸ್ಪೆಷಲಿ ಹೊಸಗನ್ನಡ ಏನಿದೆ ಸರ್, ಹೊಸಗನ್ನಡ ನವೋದಯ ಸಾಹಿತ್ಯದ ಮೊದಲ ತಲೆಮಾರಲ್ಲಿ ಕಾಣಿಸ್ತಕ್ಕಂಥ ಕವಿ ಇವರು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ. ಅಪರ ವಯಸ್ಕನ ಅಮೆರಿಕ ಯಾತ್ರೆ ಇದು ಯಾರ ಪ್ರವಾಸ ಕಥನ? ಅಲ್ಟಿಮೇಟ್ ಕ್ವಶನ್.
ಪ್ರವಾಸ ಕಥನ ಬಗ್ಗೆ ಕೇಳ್ತಾ ಇರ್ತಾನೆ, ಅವರ ಆತ್ಮಕಥನ ಬಗ್ಗೆ ಕೇಳ್ತಾ ಇರ್ತಾನೆ. ಸೊ ಎರಡು ರೀತಿಯಾದ ಕ್ವಶನ್ಸ್ ಗಳು ಇವತ್ತಿನ ವಿಡಿಯೋದಲ್ಲಿ ಸಿಗ್ತದೆ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ, ಒಳ್ಳೆ ಒಳ್ಳೆ ಪ್ರಶ್ನೆಗಳು ನಿಮಗೆ ಸಿಗ್ತಾ ಹೋಗ್ತಾರೆ. ಅಪಾರ ವಯಸ್ಕನ ಅಮೆರಿಕ ಯಾತ್ರೆ ಬರೆದಿದ್ದು ಎನ್ ಮೂರ್ತಿ ರಾಯರು. ಅವರ ಫೇಮಸ್ ಇನ್ನೊಂದು ಕೃತಿ ಯಾವುದು? ದೇವರು. ದಯವಿಟ್ಟು ಓದಿಲ್ಲ ಅಂದ ಓದಿ, ದೇವರ ಕೃತಿ ಅಲ್ಟಿಮೇಟ್ ಕೃತಿ ಇದು. ಓಕೆ, ಇವೆಲ್ಲ ಇವೆಲ್ಲ ಆ ಮೂರ್ತಿ ರಾಯರ್ದು ಆಗಿರ್ಬೋದು, ಮತ್ತೆ ದೇವನೂರ್ ಮಹಾದೇವದವ್ರ ಆಗಿರ್ಬೋದು, ಕುವೆಂಪು, ತೇಜಸ್ವಿ, ಇದೆಲ್ಲ ನಮ್ಗೆ UPSC ಸಿಲೆಬಸ್ ಇದೆ ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ಅವ್ರದ್ದು ಕೃತಿಗಳ ಬಗ್ಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಏನ್ ಮೂರ್ತಿ ರಾಯರು ಈ ಪ್ರವಾಸ ಕಥನ ಅಂದ ತಕ್ಷಣ ಒಂದಿಷ್ಟು ಪ್ರಮುಖವಾದ ಪ್ರವಾಸ ಕಥನ ಕೃತಿಗಳ ಬಗ್ಗೆ ಗೊತ್ತಿರಬೇಕು, ಯಾರ್ಯಾರು ಬರೆದಿದ್ದಾರೆ ಅಂತ. ಸೊ ಅಲಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಂತಕ್ಕಂಥದ್ದು ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಪ್ರವಾಸ ಕಥನ, ಅಲ್ಲಿ ಹೋಗಿ ಬಂದು. ಅಪೂರ್ವ ಪಶ್ಚಿಮ ಶಿವರಾಮ ಕಾರಂತರದು, ಇವೆಲ್ಲ ಪ್ರವಾಸ ಕಥನಗಳು ಪ್ರಮುಖವಾಗಿರ್ತಕ್ಕಂಥದ್ದು. ಅಮೆರಿಕದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅಪರ ವಯಸ್ಕನ ಅಮೆರಿಕ ಯಾತ್ರೆ ಏನ್ ಮೂರ್ತಿರ, ಇದು ಸೂಪರ್ ಆಗಿ ಬರ್ದಿದ್ದಾರೆ ಅಮೆರಿಕದ ಬಗ್ಗೆ ಅವರು. ಗೋಳದ ಮೇಲೊಂದು ಸುತ್ತು TK ರಾಮರಾವ್ ಅವರು. ನಾಕಂಡ ರಷ್ಯಾ ಪಾಟೀಲ ಪುಟ್ಟಪ್ಪ. ಭೂಗರ್ಭ ಯಾತ್ರೆ GS ಶಿವರಪ್ಪ, ಇದು ಅನುವಾದಿಸಿರ್ತಕ್ಕಂಥದ್ದು, ಇದು ಕೂಡ ಪ್ರವಾಸ ಕಥನ. ಇಲ್ಲಿ ಪ್ರಮುಖವಾಗಿರೋದು ಕೊಟ್ಟಿದ್ದೀನಿ, ಎಕ್ಸಾಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇದ್ರಲ್ಲಿ ಯಾವ್ದು ಬೇಕು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಪ್ರವಾಸ ಕಥನಗಳು ಇದು. ಓಕೆ, ಒಂದೊಂದ್ಸಲ ಈ ಕ್ವಶನ್ ನಿಮ್ಗೆ ಇನ್ನೊಂದ್ ತರ ಏನ್ ಕೇಳ್ತಾನೆ, ಅಪರ ವಯಸ್ಕನ ಅಮೆರಿಕ ಯಾತ್ರೆ ಇದು ಯಾವುದು, ಯಾವ ಕೃತಿ ಸಾಲಿಗೆ ಬರುತ್ತೆ ಅಥವಾ ಯಾವ ಸಾಹಿತ್ಯ ಅಂತ ಕೇಳ್ತಾರೆ. ಅಂದ್ರೆ ಕಾದಂಬರಿನ, ಕಥೆನ, ಕವನ ಸಂಕಲನ ಅಥವಾ ಪ್ರವಾಸ ಕಥನನ, ಹಿಂಗೆ ಕೇಳ್ತಾನೆ. ಓಕೆ, ಎಸ್, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಕನ್ನಂಬಾಡಿ ಇದು ಯಾವ ಪ್ರಸಿದ್ಧ ಕಥೆಗಾರನ ಸಮಗ್ರ ಕಥೆಗಳ ಸಂಕಲನ ನೋಡಿ. ಇದು ಒಂದಷ್ಟು ಕಥೆಗಳು ಇರ್ತಕ್ಕಂಥ ಒಂದು ಸಂಕಲನ ಪುಸ್ತಕ ಇದು. ಓಕೆ, ಕೃತಿ. ಯಾರು ಬರೆದಿದ್ದು? ಕನ್ನಂಬಾಡಿ. ಬೆಸಗರಹಳ್ಳಿ ರಾಮಣ್ಣ, HS ಬಿಳಿಗಿರಿ, ಬೆನಗಲ್ ಶಿವರಾಮ್, ಬೆಳಕವಾಡಿ ಶ್ರೀನಿವಾಸ್. ದ ರೈಟ್ ಆನ್ಸರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರ್ತಕ್ಕಂಥದ್ದು ಕನ್ನಂಬಾಡಿ. ಸೊ ಕನ್ನಂಬಾಡಿ ಅಂದ ತಕ್ಷಣ ಬೆಸಗರಹಳ್ಳಿಯಲ್ಲಿ ಬರುತ್ತೆ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ಬರ್ತಕ್ಕಂಥದ್ದು. ಸೊ ಇವರ ಕಥಾ ಸಂಕಲನ ಕೂಡ ಒಂದಷ್ಟು ಗೊತ್ತಿರಬೇಕು ನಿಮಗೆ. ಬೆಸಗರಹಳ್ಳಿ ರಾಮಣ್ಣ ಅವ್ರದ್ದು ನೆಲದ ಒಡಲು, ಗರ್ಜನೆ, ಹರಕೆ ಹಣ. ಇನ್ನು ಹರಕೆ ಹಣ ಕೇಳಿದ ಒಂದು ಎಕ್ಸಾಮ್ ಅಲ್ಲಿ. ಒಂದು ಹುಡುಗನಿಗೆ ಬಿದ್ದ ಕನಸು, ನೆಲದ ಸಿರಿ, ಇದೆಲ್ಲ ಪ್ರಮುಖ ಕಥಾ ಸಂಕಲನಗಳು. ಕನ್ನಂಬಾಡಿ ಎಂಬ ಸಮಗ್ರ ಕಥಾ ಸಂಕಲನ ಜೊತೆಗೆ ಇನ್ನು 18 ಕಥನ ಕಥೆಗಳಿರ್ತಕ್ಕಂಥದ್ದು. ಕೊಳಲು ಮತ್ತು ಕಡಗ ಅಂತಕ್ಕಂಥದ್ದು ಕೂಡ ಒಂದು ಕಥಾ ಸಂಕಲನ ಕೂಡ ಇದೆ. ಸೊ ಇದು ಕೂಡ ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಫೈನ್. ಸೊ ಬೆಸಗರಹಳ್ಳಿ ರಾಮಣ್ಣ. ನೆಕ್ಸ್ಟ್ ಬನ್ನಿ. ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತರಾಗಿರುವ ಶಾಂತ ಕವಿ ಯಾರು? ನೋಡಿ, ವೆರಿ ಇಂಪಾರ್ಟೆಂಟ್. ಶಾಂತ ಕವಿ ಅವರ ಅಂಕಿತ ಅಂದ್ರೆ ಅವರಿಗೆ ಇನ್ನೊಂದು ಹೆಸರೇನು ಸರ್? ಶಾಂತ ಕವಿ ಅಂತ ಕೂಡ ಕರಿತೀವಿ, ಕನ್ನಡದ ದಾಸಯ್ಯ ಅಂತ ಕೂಡ ಕರಿತೀವಿ. ಅಂದ್ರೆ ಬೇಡ್ತಕ್ಕಂಥದ್ದು ಒಂದು ಕವನಗಳನ್ನೇ ಬರೆದಿದ್ದವರು, ಬೇಡುವ ಕವನಗಳು. ಯಾರು? DL ನರಸಿಂಹಾಚಾರ್ಯರು, ಸಕ್ಕರಿ ಬಾಳಾಚಾರ್ಯರು, ಪೂತಿ ನರಸಿಂಹಾಚಾರ್ಯರು, SG ನರಸಿಂಹಾಚಾರ್ಯರು. ರೈಟ್ ಆನ್ಸರ್ ಸಕ್ಕರಿ ಬಾಳಾಚಾರ್ಯರು. ಶಾಂತ ಕವಿ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಸ್ನೇಹಿತರೆ, ಶಾಂತ ಕವಿ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಸಕ್ಕರಿ ಬಾಳಾಚಾರ್ಯ ಅಂತ. ನೋಡಿ, ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡರಮ್ಮ ತಡ ಮಾಡದಲೆ, ಹಾಡೊಂದ ತಾನು ಹೊಸದಾಗಿ ಮಾಡಿಹ ಕೂಡಿರಿ ಕೇಳಿರಿ ಹಾಡುವೆನು, ಕನ್ನಡ ಮಾತಿನ ತಂದೆ ತಾಯಿಗಳಿಂದ ಚೆನ್ನದರೆಲ್ಲ ಹುಟ್ಟಿದಿರಿ, ಕನ್ನಡ ಮಾತಿನ ಜೋಗುಳವನ್ನು ಕೇಳಿ ಕನ್ನಡ ತೊಟ್ಟಿಲೊಳಾಡಿದಿರಿ, ಕನ್ನಡ ದೇಶದ ದೊಡ್ಡವರಾದಿರಿ, ಕನ್ನಡ ವಿದ್ಯೆ ಗಳಿಸಿದಿರಿ, ಕನ್ನಡದಿಂದಲೇ ಸಿರಿವಂತರಾದಿರಿ, ಕನ್ನಡ ದೇಶದೇ ಹೆಸರಾದಿರಿ. ಇನ್ನೂ ಇದೆ, ಒಂದಷ್ಟು ತುಣುಕು ತಗೊಂಡಿದ್ದೀನಿ ಅವ್ರದ್ದು ಬರ್ದಿರ್ತಕ್ಕಂಥದ್ದು. ಅಂದ್ರೆ ಕನ್ನಡದ ಬಗ್ಗೆ ಹೆಂಗೆ ಅವರು ದಾಸಯ್ಯನಾಗಿ ಬೇಡ್ತಕ್ಕಂಥದ್ದು. ಓಕೆ, ಈ ತರ ತುಂಬಾ ಕೇಳ್ತಾನೆ ನಿಮ್ಗೆ. ನಾ ಒಂದಷ್ಟು ಲಿಸ್ಟ್ ಕೊಡ್ತೀನಿ ನಿಮ್ಗೆ ಸ್ನೇಹಿತರೆ. ಕನ್ನಡದ ಕುಲ ಪುರೋಹಿತ ಗೊತ್ತಿರ್ತಕ್ಕಂಥದ್ದು. ಪ್ರೇಮ ಕವಿ ಯಾರು? ಪ್ರೇಮ ಕವಿ KS ನರಸಿಂಹಸ್ವಾಮಿ ಅವರು. ಚಲಿಸುವ ವಿಶ್ವಕೋಶ ಅಂತ ಯಾರು ಕರಿತೀವಿ? K ಶಿವರಾಮ ಕಾರಂತರು. ಚಲಿಸುವ ನಿಘಂಟು DL ನರಸಿಂಹಾಚಾರ್ಯರು. ದಲಿತ ಕವಿ ಸಿದ್ಧಲಿಂಗಯ್ಯ. ಅಭಿನವ ಭೋಜರಾಜ ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಪುರಂದರದಾಸರು. ಅಭಿನವ ಕಾಳಿದಾಸ ಯಾರು? ಬಸವಪ್ಪ ಶಾಸ್ತ್ರಿ. ಕರ್ನಾಟಕದ ಕೇಸರಿ ಯಾರು? ಗಂಗಾಧರ ರಾವ್ ದೇಶಪಾಂಡೆ. ಇವೆಲ್ಲ ಬಂದಿದೆ ಸರ್ ಕ್ವಶನ್, ಇವೆಲ್ಲ ಬಂದಿವೆ. ಓಕೆ, ಇನ್ನೂ ಒಂದಷ್ಟು ಕ್ವಶನ್ಸ್ ನಾನು ನಿಮಗೆ ತೋರಿಸ್ತೇನೆ. ಕನ್ನಡದ ಆಸ್ತಿ, ಕನ್ನಡದ ದಾಸಯ್ಯ ಯಾರು? ಶಾಂತ ಕವಿ, ಇಲ್ಲೇ ಇದೆ ನೋಡಿ. ಕಾದಂಬರಿ ಪಿತಾಮಹ ಗಗಳನಾಥ. ಸದ್ಯ ಕವಿ ಯಾರು? ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಇದು ಕೂಡ ಪೂತಿ ನರಸಿಂಹಾಚಾರ್ಯರವರು. ಸಣ್ಣ ಕಥೆಗಳ ಜನಕ, ಇವೆಲ್ಲ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ವಸನಶಾಸ್ತ್ರ, ಇದು ಕೇಳಿದ್ದ ಮೊನ್ನೆ ಎಕ್ಸಾಮ್ ಅಲ್ಲಿ. ವಸನಶಾಸ್ತ್ರ ಪಿತಾಮಹ ಯಾರು? ಫಾಗು ಹಳಕಟ್ಟಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋದಷ್ಟು ಓದಿರೋ ಸ್ನೇಹಿತರೆ, ಈ ತರ ಕ್ವಶನ್ಸ್ ಯಾವುದೇ ಬಂದ್ರು ನೀವು ಆನ್ಸರ್ ಮಾಡ್ತೀರಾ. ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಲಿಸ್ಟ್ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಕನ್ನಡದ ಸೇನಾನಿ ಯಾರು? AR ಕೃಷ್ಣಶಾಸ್ತ್ರಿ ಅವರು. ಕನ್ನಡದ ಕಣ್ವ ಯಾರು? BM ಶ್ರೀ ಅವರು. ಫೈನ್, ಎಸ್. ನೆಕ್ಸ್ಟ್ ಬನ್ನಿ.
ಸೊ ನೋಡಿ, ಈ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಚರಿತ್ರೆ ಇವೆಲ್ಲ ನಾವು ಥಿಯರಿ ಕ್ಲಾಸ್ ಕೂಡ ಮಾಡಿದೀವಿ. ನಮ್ಮ ಪ್ಲೇ ಲಿಸ್ಟ್ ಇದೆ, ಕನ್ನಡ ಸಾಮಾನ್ಯ ಕನ್ನಡ, ಕನ್ನಡ ಸಾಹಿತ್ಯ, ಈ ತರದ್ದು ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಅಲ್ಲಿ ಪ್ರಮುಖ ಪ್ರಶಸ್ತಿ ತಗೊಂಡಿರ್ತಕ್ಕಂಥದ್ದು, ಸಾಹಿತ್ಯದ ಒಬ್ಬ ಕವಿಗಳ ಕಾವ್ಯಗಳ ನಾಮ, ಅವರ ಆಶ್ರಯದಾತರು, ಅವರ ಪರಿಚಯ, ಇವೆಲ್ಲ ಥಿಯರಿ ಕ್ಲಾಸ್ ಕೂಡ ಮಾಡಿದೀವಿ. ದಯವಿಟ್ಟು ನೋಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ. ದಿಸ್ ಲಿಂಕ್ ಹ್ಯಾಸ್ ಬಿನ್ ಗಿವನ್ ಇನ್ ದಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬನ್ನಿ. ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಯಾರು? ಯಾರು ಬರೆದ ಶಿವತತ್ವ ಚಿಂತಾಮಣಿ? ಸತ್ಯಕ್ಕ ಚನ್ನಬಸವಣ್ಣ, ಲಕ್ಕಣ್ಣ ದಂಡೇಶ, ಅಲ್ಲಮ ಪ್ರಭು. ರೈಟ್ ಆನ್ಸರ್ ಲಕ್ಕಣ್ಣ ದಂಡೇಶ ಬರೆದಿರ್ತಕ್ಕಂಥದ್ದು. ಶಿವತತ್ವ ಚಿಂತಾಮಣಿ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಇದೊಂದು ಷಟ್ಪದಿ. ಓಕೆ, 55 ಸಂಧಿಗಳನ್ನು ಹೊಂದಿರತಕ್ಕಂತ ವಾರ್ಧಕ ಷಟ್ಪದಿಯಲ್ಲಿದೆ ಇದು. ನೋಡಿ, ನಿಮ್ಗೆ ಕಷ್ಟ ಕೊಡ್ಬೇಕಂದ್ರೆ ಹಿಂಗೆ ಕೇಳ್ತಾರೆ, ಶಿವತತ್ವ ಚಿಂತಾಮಣಿ ಯಾವ ಒಂದು ಕಾವ್ಯ ಪ್ರಕಾರದಲ್ಲಿದೆ? ಷಟ್ಪದಿನ, ಅದು ಕಂದ ಪದ್ಯನ, ಚಂಪುನ? ಸೊ ಹಿಂಗೆಲ್ಲ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಈತನು ಪ್ರೌಢದೇವರ ಮಹಾದಂಡಕನಾಯನಾಗಿದ್ದ. ನಾವು 15ನೇ ಶತಮಾನದಲ್ಲಿ ನೋಡ್ಬೋದು ಆಸುಪಾಸಲ್ಲಿ. ಇದೊಂದು ವೀರಶೈವ ವಿಶ್ವಕೋಶ ಅಂತ ಕರಿತೀವಿ. ಶಿವತತ್ವ ಚಿಂತಾಮಣಿ ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನ ವೀರಶೈವ ವಿಶ್ವಕೋಶ ಅಂತಾನೆ ಕರಿತೀವಿ. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಹಿಂಗೂ ನಿಮ್ಗೆ. ವೀರಶೈವ ವಿಶ್ವಕೋಶ ಎಂದು ಬರಮಾಲಾಗಿರುವ ಕೃತಿ ಯಾವುದು? ಶಿವತತ್ವ ಚಿಂತಾಮಣಿ, ಲಕ್ಕಣ್ಣ ದಂಡೇಶ ಬಂದಿರತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಸ್, ನೆಕ್ಸ್ಟ್ ಬನ್ನಿ. ಮಡಿವಾಳ ಮಾಚಯ್ಯನವರ ಅಂಕಿತ ಯಾವುದು? ಇದು ಈಸಿ ಇದೆ ನೋಡಿ, ಎಲ್ಲಾದ್ರೂ ಗೊತ್ತಿರಬೇಕು. ಗುಹೇಶ್ವರ ಯಾರ್ದು ಅಂಕಿತ ನಾಮ? ಅಲ್ಲಮ ಪ್ರಭು, ಅಲ್ಲಮ. ಕೂಡಲ ಸಂಗಮ ದೇವ ಹೇಳಿ ನೋಡೋಣ. ಕೂಡಲ ಚೆನ್ನ ಸಂಗಮ ದೇವ ಅಂತಿದೆ. ನಿಮ್ಗೆ ಹೋಮ್ವರ್ಕ್ ಇದು, ವೆರಿ ಇಂಪಾರ್ಟೆಂಟ್. ಈಸಿ ಇದೆ, ಅದಕ್ಕೆ ಹೋಮ್ವರ್ಕ್ ಕೊಡ್ತಾನೆ. ಕಷ್ಟ ಇದ್ರೆ ನಾನು ಹೇಳ್ತೀನಿ ನೋಡಿ. ಉರುಲಿಂಗ ಪೆದ್ದಿಗಳ ಅರಸ, ಇದು ಉರುಲಿಂಗ ಪೆದ್ದಿ ಬೇರೆ, ಉರುಲಿಂಗ ಪೆದ್ದಿಗಳ ಅರಸ ಅನ್ನೋದು ಬೇರೆ. ಈ ಕ್ವಶನ್ ಫಸ್ಟ್ ಆನ್ಸರ್ ನೋಡ್ಬೋಣ. ಮಡಿವಾಳ ಮಾಚಯ್ಯ ಅವರ ಅಂಕಿತ ನಾಮ ಕಲಿದೇವರ ದೇವ. ಇವರು ಮಡಿವಾಳ ಮಾಚಯ್ಯ ಅವರ ಅಂಕಿತ ನಾಮ. ಉರುಲಿಂಗ ಪೆದ್ದಿಗಳ ಅರಸ ಬಂದ್ರೆ ಸ್ನೇಹಿತರೆ, ಆಂಧ್ರ ಅಥವಾ ಮಹಾರಾಷ್ಟ್ರದಿಂದ ಬಂದಿದ್ರು ಅಂತ ಹೇಳ್ತಾರೆ ಇವ್ರನ್ನ. ಉರುಲಿಂಗ ಪೆದ್ದಿ ಅಂತಕ್ಕಂಥದ್ದು ಅವರ ಅಂಕಿತ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ. ಬಟ್ ಇಲ್ಲಿ ಉರುಲಿಂಗ ಪೆದ್ದಿಗಳ ಅರಸ ಅಂತಿರ್ತಕ್ಕಂಥದ್ದು, ಉರುಲಿಂಗ ಪೆದ್ದಿಗಳ ಅರಸ ಬಂದು ಇವರ ಒಬ್ಬ ಪುಣ್ಯಶ್ರೀ, ಅವರ ಸತಿ ಕಾಳವ್ವೆ ಅವರ ಒಂದು ಅಂಕಿತ ನಾಮ. ಕಾಳವ್ವೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಉರುಲಿಂಗ ಪೆದ್ದಿಗಳ ಅರಸ, ಗಳರಸ ಅಂತಕ್ಕಂಥದ್ದು ಕಾಳವ್ವೆ. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು ಉರುಲಿಂಗ ಪೆದ್ದಿಗಳ ಒಂದು ಅಂಕಿತ ನಾಮ ಕಾಳವ್ವೆ. ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಇದೇ ಕ್ವಶನ್ ನಿಮಗೆ ನಾಳೆ ಎಕ್ಸಾಮ್ ಅಲ್ಲಿ, ಇದು ಗ್ರೂಪ್ಸ್ ಅಲ್ಲಿ ಬಂದಿರತಕ್ಕಂಥದ್ದು. ಇದೇ ಕ್ವಶನ್ ನಾಳೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ಒಂದು ಕ್ವಶನ್ ತೆಗೆದು ಕೇಳ್ಬಿಡ್ಬೋದು. ಕಾಳವ್ವೆಯವರ ಅಂಕಿತ ನಾಮ ಏನು ಅಂತ ಕೇಳ್ಬಿಡ್ಬೋದು. ಉರುಲಿಂಗ ಪೆದ್ದಿಗಳ ರಸ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅವರು ಮುದ್ರಾ ಮಂಜುಷ ಕೃತಿಯ ಕರ್ತೃ ಯಾರು? ವೆರಿ ಇಂಪಾರ್ಟೆಂಟ್ ಕೃತಿ. ಇದ್ರ ಬಗ್ಗೆ ಇನ್ನೊಂದು ರೀತಿ ಕ್ವಶನ್ ಕೇಳ್ತಾನೆ, ಅದು ತಗೊಂಡಿದ್ದೀನಿ. 2 ರೀತಿ ಕ್ವಶನ್ ಬರುತ್ತೆ ಮುದ್ರಾ ಮಂಜುಷ ಬಗ್ಗೆ. ಒಂದು, ಇದನ್ನ ಯಾರು ಬರ್ದಿದ್ದು? ಇದು ಬರ್ದಿದ್ದು ಮುದ್ದಣ್ಣನ ಅಲ್ಲ, ಸಂಚಿವನ್ನಮನ ಅಲ್ಲ, ಪೊನ್ನನ ಅಲ್ಲ, ಕೆಂಪು ನಾರಾಯಣ ಇಸ್ ದ ರೈಟ್ ಆನ್ಸರ್. ಕೆಂಪು ನಾರಾಯಣ ಎಲ್ಲಿದ್ರು, ಯಾವ ಆಸ್ಥಾನದಲ್ಲಿದ್ರು ಹೇಳ್ತೀರಾ? ಎಸ್, ಕಮೆಂಟ್ ಮಾಡಿ ನೋಡೋಣ. ಕೆಂಪು ನಾರಾಯಣರು ಯಾವ ಆಸ್ಥಾನದಲ್ಲಿದ್ರು? ಮುದ್ರಾ ಮಂಜುಷ ಯಾವುದಕ್ಕೆ ಸಂಬಂಧಪಟ್ಟಿದೆ ಹೇಳಿ ನೋಡೋಣ. ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ ನೋಡೋಣ. ಇದು ನಡುಗನ್ನಡದಲ್ಲಿದೆ ಸ್ನೇಹಿತರೆ, ಕಂಪ್ಲೀಟ್ ಕನ್ನಡದಲ್ಲಿರ್ತಕ್ಕಂಥದ್ದು. ಮುದ್ರಾ ರಾಕ್ಷಸ, ಮುದ್ರಾ ಮಂಜೂಷ ಅಂತಕ್ಕಂಥ ನಮ್ಮ ಈ ಚಂದ್ರಗುಪ್ತ ಚಾಣಕ್ಯರ ಚರಿತ್ರೆ ಏನಿದೆ ಅದರ ಒಂದು ಅನುವಾದ, ಅಂದ್ರೆ ಅದರನ್ನ ನಾವು ನಡುಗನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಕೆಂಪು ನಾರಾಯಣ. ಓಕೆ, ಇದು ಏನ್ ಹೇಳುತ್ತೆ ಅಂದ್ರೆ, ಮಗಧ ದೇಶ ಅರಸ ನವನಂದನನ್ನ ಅವನ ದಾಯಾದಿ ಚಂದ್ರಗುಪ್ತ ಮೌರ್ಯ ಹೆಂಗೆ ಚಾಣಕ್ಯನಿಂದ ಸಹಾಯ ಪಡ್ಕೊಂಡು ಸೋಲಿಸ್ತಾನೆ, ಅವನ್ನ ಪಟಲಿಪುತ್ರ ಸಿಂಹಾಸನ ಏರ್ತಾನೆ, ಆ ವೃತ್ತಾಂತದೆಲ್ಲ ಈ ಮುದ್ರಾ ಮಂಜುಷದಲ್ಲಿ ಇದೆ. ಕೆಂಪು ನಾರಾಯಣ ಬರೆದಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ರು. 1823ರಲ್ಲಿ ಈ ಆಸುಭಾಸಲ್ಲಿ ಈ ಗ್ರಂಥ ಬರೀತಾರೆ ಅವರು. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಮೊದಲ ಕೃತಿ ಅಂದ್ರೂ ಕೂಡ ತಪ್ಪಾಗಲ್ಲ ಇದು. ಓಕೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಸ್ಥಾನದಲ್ಲಿ ಇರ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಕೆಂಪು ನಾರಾಯಣ ಬರ್ದಿರತಕ್ಕಂಥದ್ದು. ಇನ್ನು ಮುದ್ರಾ ಮಂಜುಷ ಬಗ್ಗೆ ಇನ್ನೊಂದಿದೆ, ಈ ಕ್ವಶನ್ ಆನ್ಸರ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸುವ ಕೃತಿ. ನಾನು ನಿಮ್ಗೆ 17 ಹೇಳಿದ್ದೀನಿ. ಕನ್ನಡದಲ್ಲಿ ಆಧುನಿಕ ಕನ್ನಡ ಎಷ್ಟರಲ್ಲಿ ಗದ್ಯ ಸಾಹಿತ್ಯ,
ಓಕೆ, ಗದ್ಯದಲ್ಲಿ ಇರ್ತಕ್ಕಂಥದ್ದಲ್ಲಿ ವಿಶಿಷ್ಟ ಕೃತಿ ಯಾವುದು ಅಂದ್ರೆ ನೋಡಿ ಮುದ್ರಾ ಮಂಜುಷ. ಹೆಂಗ್ ಕೇಳ್ತಾನೆ ಕ್ವಶನ್ಸ್ ಅಂತ, ಅದಕ್ಕೆ ಎರಡು ಒಟ್ಟಿಗೆ ತಗೊಂಡಿದ್ದೀನಿ ಸ್ನೇಹಿತರೆ. ಈ ಎರಡು ಕ್ವಶನ್ಸ್ ಬಂದಿವೆ ಎಕ್ಸಾಮ್ಗಳಲ್ಲಿ. ರತ್ನಾವಳಿ ನಮ್ಮ ಶ್ರೀಹರ್ಷ ಅಥವಾ ಹರ್ಷದೇವ ಬರೆದಿರ್ತಕ್ಕಂಥದ್ದು. ಶ್ರೀಹರ್ಷ ಅಥವಾ ಹರ್ಷದೇವ ಆ ಏನು ರಾಜ ಇದ್ದಾನೆ ಅವನ್ ಬರ್ದಿರ್ತಕ್ಕಂಥದ್ದು. ವಡ್ಡಾರನೆ ಗೊತ್ತಿದೆ ನಿಮ್ಗೆ, ಶಿವಕೋಟಾಚಾರ್ಯ ಕೋಟ್ಯಾಚಾರ್ಯ ಬರ್ದಿರ್ತಕ್ಕಂಥದ್ದು. ಅದ್ಭುತ ರಾಮಾಯಣ ಯಾರು ಬರ್ದಿದ್ರು ಹೇಳ್ತೀರಾ? ಎಸ್, ಫಟಾಫಟ್ ಅಂತ ಹೇಳಿ ನೋಡು, ಅದ್ಭುತ ರಾಮಾಯಣ ಯಾರು ಬರ್ತಿದ್ದು? ಸಿ, ರಾಮಾಯಣದಲ್ಲಿ ಸ್ನೇಹಿತರೆ ವೆರೈಟೀಸ್ ಗಳು ಸಿಗ್ತವೆ ನಿಮಗೆ, ಬೇರೆ ಬೇರೆ ಸಿಗ್ತವೆ. ಅದ್ಭುತ ರಾಮಾಯಣ ಬರ್ದಿರ್ತಕ್ಕಂಥವ್ರು ನಮ್ಮ ಮುದ್ದಣ್ಣನವರು ನೋಡಿ. ಜನಪದ ರಾಮಾಯಣಗಳಲ್ಲದೆ ಮುದ್ದಣ್ಣನ ರಾಮಾಶ್ವಮೇಧ ಅದ್ಭುತ ರಾಮಾಯಣ ಹೆಸರುವಾಸಿ, ಮುದ್ದಣ್ಣ ಬರ್ದಿರ್ತಕ್ಕಂಥದ್ದು. ಪಂಪ ನಾರಾಯಣ ಪಂಪ. ತೊರವೆ ರಾಮಾಯಣ, ತೊರವೆ ನರಹರಿಯ ತೊರವೆ ರಾಮಾಯಣ ಕುಮಾರವ್ಯಾಸ ಭಾರತಕ್ಕೆ ಸರಿಸಾಟಿ ಆಗದೇನೋ, ಆದರೆ ಯಕ್ಷಗಾನದಲ್ಲಿ ಈ ತೊರವೆ ರಾಮಾಯಣ ಯೂಸ್ ಮಾಡ್ತೀವಿ. ಯಕ್ಷಗಾನಗಳಲ್ಲಿ ಇಲ್ಲಿರ್ತಕ್ಕಂಥದ್ನ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಶ್ರೀ ಹರ್ಷದೇವ ರತ್ನಾವಳಿ ಬರ್ದಿರ್ತಕ್ಕಂಥ ಯಾರು ಸರ್? ಮುದ್ದಣ್ಣ. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್ಗಳಲ್ಲಿ ಇವೆಲ್ಲ. ಅದಕ್ಕೆ ನಾನು ಡೀಟೇಲ್ ಆಗಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಕ್ವಶನ್ ನಾಳೆ ಇನ್ನೊಂದು ರೀತಿ ಕೇಳಬಹುದು, ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಯಾವುದು? ವೆರಿ ಇಂಪಾರ್ಟೆಂಟ್ ನೋಡಿ. ತದ್ಭವ, ತತ್ಸಮ ತದ್ಭವ ಅಂದ್ರೆ ಕನ್ನಡ. ತದ್ಭವ ಅಂದ್ರೆ ಅಚ್ಚ ಕನ್ನಡದಲ್ಲಿ, ಸಂಸ್ಕೃತದಿಂದ ಏನು ಮಾಡಿಫಿಕೇಶನ್ ಇಲ್ಲದೆ ಯೂಸ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ತತ್ಸಮ. ತದ್ಭವ ಅಂದ್ರೆ ಕನ್ನಡಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು, ಮಾಡಿಫಿಕೇಶನ್ ಮಾಡ್ಕೊಂಡಿರೋ ಪದಗಳನ್ನ ತದ್ಭವ ಪದಗಳು ಅಂದ್ರೆ ಅಚ್ಚ ಕನ್ನಡ ದೇಶಿ ನುಡಿಯಲ್ಲಿ ಬರ್ದಿರ್ತಕ್ಕಂಥದ್ದು ಏನು? ನೇಮಿನಾಥ ಪುರಾಣ, ಕಬ್ಬಿಗರ ಕಾವ್ಯ, ಲೀಲಾವತಿ ಪ್ರಬಂಧ, ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣ ನಿಮ್ಗೆ ಗೊತ್ತಿದೆ, ಇದು ಕನ್ನಡ ವ್ಯಾಕರಣ ಸಂಬಂಧಪಟ್ಟಿದ್ದು. 8 ಅಧ್ಯಾಯಗಳಿವೆ ಇದರಲ್ಲಿ ಅಲ್ವಾ? ಸೊ ಇದಂತೂ ಅಲ್ಲ. ಲೀಲಾವತಿ ಪ್ರಬಂಧ, ನೇಮಿನಾಥ ಪುರಾಣ, ಕಬ್ಬಿಗರ ಕಾವ್ಯ. ಸೊ ರೈಟ್ ಆನ್ಸರ್ ಕಬ್ಬಿಗರ ಕಾವ್ಯ. ಕಬ್ಬಿಗರ ಕಬ್ಬಿಗರ ಕಾವ್ಯಂ ಅಂತೆಲ್ಲ ಕರೀತಾರೆ ಇದನ್ನ. ನೇಮಿನಾಥ ಪುರಾಣ, ಲೀಲಾವತಿ ಪ್ರಬಂಧ ಏನಿದೆ ಸ್ನೇಹಿತರೆ, ಇದನ್ನ ಬರ್ದಿರ್ತಕ್ಕಂಥದ್ದು ಯಾರು? ನೇಮಿನಾಥ. ಯಾರು ಸರ್? ಯಾರು ಬರ್ದು ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ನೇಮಿಚಂದ್ರ ಬರ್ದಿರ್ತಕ್ಕಂಥದ್ದು ನೇಮಿನಾಥ ಪುರಾಣ ಮತ್ತ ಲೀಲಾವತಿ ಮಹಾಪ್ರಬಂಧ ಅಂತ ಎರಡು ಚಂಪು ಕಾವ್ಯಗಳು ನೋಡಿ. ಎರಡು ಕೂಡ ಚಂಪು ಕಾವ್ಯದಲ್ಲಿದೆ. ಇಲ್ಲಿ ಏನ್ ಕೇಳಿದ್ದಾನೆ? ದೇಶಿ ನುಡಿಯಲ್ಲಿ ಅಚ್ಚಗನ್ನಡ, ಸೊ ಕಬ್ಬಿಗರ ಕಾವ್ಯ. ಸರ್ ಅಂಡಯ್ಯ ಬರ್ದಿರ್ತಕ್ಕಂಥ ಕಬ್ಬಿಗರ ಕಾವ್ಯ. ಅಂಡಯ್ಯನ ಕನ್ನಡ ಭಾಷೆಯ ಅಭಿಮಾನ ಲೋಕೋತ್ತರವಾಗಿರ್ತದೆ. ಅಚ್ಚ ಕನ್ನಡದಲ್ಲಿ ಬರೀತಾರೆ, ಸಂಸ್ಕೃತ ಒಂದು ಪದವನ್ನು ಬಳಸಲ್ಲ ಅವರು. ಅಚ್ಚ ಕನ್ನಡದಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲ ಒಂದು ಕಾವ್ಯ ಇದು ಯಾರು? ಕಬ್ಬಿಗರ ಕಾವ್ಯ. ಅದಕ್ಕೆ ಇವ್ರನ್ನ ಕಬ್ಬಿಗರ ಕಾವ್ಯಂ ಅಂತಾನೆ ಕರೀತಾರೆ. ಕವಿಗಳ ರಕ್ಷಕ ಅಂತ ಅರ್ಥ. ಈ ಕಾವ್ಯದ ಹೆಸರು ಕವಿಗಳ ರಕ್ಷಕ ಅಂತ ಅರ್ಥ. ಕಬ್ಬಿಗರ ಕಾವ ಅಂತಾನೆ ಕರೀತಾರೆ. ಇವ್ರನ್ನ ಮದನ ವಿಜಯ ಅಂತ ಸಂಸ್ಕೃತದಲ್ಲೂ ಕೂಡ ಕರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಯಾರು ಸರ್ ಕಬ್ಬಿಗರ ಕಾವ? ಅಂಡಯ್ಯ. ನೆಕ್ಸ್ಟ್ ಬನ್ನಿ, ಊರು ಕೇರಿ ಇದು ಯಾವ ಕವಿಯ ಆತ್ಮಚರಿತ್ರೆ ಹೇಳಿ ನೋಡೋಣ. ಈಸಿ ಕ್ವಶನ್, ತುಂಬಾ ಈಸಿ ಕ್ವಶನ್ ಇದು. ದೇವನೂರು ಮಹಾದೇವು ಅಲ್ಲ, ಅವ್ರ ಆತ್ಮಕಥೆ ಬರ್ದಿಲ್ಲ. ದೇವನೂರು ಮಹಾದೇವ್ ತುಂಬಾ ಬರ್ದಿದ್ದಾರೆ. ಒಂದು ಒಡಲಾಳ ಇವೆಲ್ಲ IAS ಕೊಡ. ಒಡಲಾಳ, ಕುಸುಮ ಬಾಲೆ, ಸೂಪರ್ ಇದು ಕುಸುಮ ಬಾಲೆ. ಓಕೆ, ದ್ಯಾವನೂರು ಇವೆಲ್ಲ ಅವ್ರು ಬರ್ದಿರ್ತಕ್ಕಂಥದ್ದು. ಎಸ್, ಸಿದ್ಲಿಂಗಯ್ಯ ಇಸ್ ದ ರೈಟ್ ಆನ್ಸರ್. ಊರು ಕೇರಿ ಸಿದ್ಲಿಂಗಯ್ಯನ ಆತ್ಮಕಥನ. ಅರವಿಂದ ಮಾಲಗತ್ತಿಯವರ ಆತ್ಮಕಥನ ಹೇಳಿ ನೋಡೋಣ. ಮೊಗ್ಗಳ್ಳಿ ಗಣೇಶನ ಆತ್ಮಕಥನ ಹೇಳಿ ನೋಡೋಣ. ಬಂಡಾಯದ ಕವಿ ಅಂತ ಕರಿಬಹುದು ಇವ್ರನ್ನೆಲ್ಲ. ಬಂಡಾಯದ ಕವಿಗಳು, ದಲಿತ ಕವಿಗಳು. ಯೂಶಲಿ ಬಂಡಾಯಕ್ಕೆ ಸಾರಿದವರೇ ಮ್ಯಾಕ್ಸಿಮಮ್ ಕವಿಗಳಲ್ಲಿ ದಲಿತ ಕವಿಗಳನ್ನ ನೋಡ್ತೀವಿ. ಅರವಿಂದ ಮಾಲಗತ್ತಿ ಅವರು ಆತ್ಮಕಥನ ಗೌರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂಥದ್ದು. ಗೌರ್ಮೆಂಟ್ ಬ್ರಾಹ್ಮಣ, ಅರವಿಂದ ಮಾಲಗತ್ತಿ ಅವರ ಆತ್ಮಕಥನ. ಹಾಗೆ ತೆರೆದ ಮನ, ಇದು ಕೇಳಿದ್ದಾರೆ. H. ನರಸಿಂಹಯ್ಯ ಆತ್ಮಕಥನ. ಓಕೆ, ಸೊ ಇದು ಗೊತ್ತಿರಬೇಕು. ಸೊ ಕೂರು ಕೇರಿ ಬಂದು ಸ್ತ್ರೀಲಿಂಗ, ಇಲ್ಲೇ ಕೊಟ್ಟಿದ್ದೀನಿ ಆತ್ಮಕಥನ.
ಸೊ ಸ್ನೇಹಿತರೆ, ಸೊ ಇದು ಬಂದು ನಮ್ಗೆ ರೈಟ್ ಆನ್ಸರ್ ಸಿದ್ಧಲಿಂಗಯ್ಯ ನೋಡೋದ್ರಲ್ಲ. ಸೊ ಹಾಗೆ ದೇವನೂರು ಮಹಾದೇವರು ಬರೆದಿರ್ತಕ್ಕಂಥ ಕಥೆಗಳು, ಕವಲಚಂಕರಣ ನೋಡಿ, ಕುಸುಮ ಬಾಲ ಆಗಿರೋ ದೇವನೂರು, ಒಡಲಾಳ ಒಡಲಾಳನ ಕಥಾ ಸಂಗ್ರಹ ಸೂಪರ್ ಆಗಿದೆ. ಸೊ ಇವೆಲ್ಲ ನಮ್ಮ IAS UPSC ಗಳಲ್ಲೆಲ್ಲ ಇರ್ತಕ್ಕಂಥದ್ದು. ಅಂಡ್ ಮೊಗ್ಗಳ್ಳಿ ಗಣೇಶ್ ಅವರು ಕೂಡ ದಲಿತರ ಬಗ್ಗೆ ತುಂಬಾ ಅವರು ಕವಿ ಅಥವಾ ಬಂಡಾಯ ಕವಿ ಅಂತಾನೆ ಹೇಳ್ಬೋದು. ದಲಿತ ಕವಿ ಅನ್ನೋಕ್ಕಿಂತ ಬಂಡಾಯ ಕವಿ ಅಂತ ಹೇಳ್ಬೋದು ಅವ್ರನ್ನ. ಜಾತಿ ಮೀಮಾಂಸೆ, ಅಂಬೇಡ್ಕರ್ ಎಂಬ ಮಹಾನದಿ ಮತ್ತು ವಶೀಕರಣ, ದಲಿತಕರಣಗೊಂಡ ಗಾಂಧೀಜಿ ಅಂತಕ್ಕಂಥದ್ದೆಲ್ಲ ಬರೆದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡಿ. ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರೆಂದು ಯಾರನ್ನು ಗುರುತಿಸುತ್ತಾರೆ? ನೋಡಿ, ಕನ್ನಡ ನವ್ಯ ಕಾವ್ಯದ ಪ್ರವರ್ತಕ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನವ್ಯ ಕಾವ್ಯದ ಪಿತಾಮಹ ಅಂತಾನೆ ಕರಿತೀವಿ. ಪಿತಾಮಹ, ಗುರು ಹೀಗೆಲ್ಲ ಕರಿತೀವಿ ಅವರು. ಓಕೆ, ಇವರಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ನೋಡಿ, ನವೋದಯ ಮತ್ತು ನವ್ಯ ಎರಡು ಗೊತ್ತಿರಬೇಕು. ನವೋದಯ ಮತ್ತು ನವ್ಯ ನಮ್ಮ ಕನ್ನಡ ಸಾಹಿತ್ಯದ ಹೊಸಗನ್ನಡದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಪ್ರವರ್ತಕರು BM ಶ್ರೀ ಅಲ್ಲ, BM ರಾಮಚಂದ್ರ ಶರ್ಮಾ ಅಲ್ಲ, M ಗೋಪಾಲಕೃಷ್ಣ ಅಡಿಗಾರ್ ಅವರು. ಓಕೆ, ನವೋದಯ ನಮ್ಗೆ 19ನೇ ಶತಮಾನದ ಸ್ಟಾರ್ಟಿಂಗ್, 20ನೇ ಶತಮಾನದ ಆರಂಭ, ಕೊನೆ ಮತ್ತೆ 20ನೇ ಶತಮಾನದ ಆರಂಭದಲ್ಲಿ ನಾವು ನೋಡ್ತೀವಿ. BM ಶ್ರೀ, ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತು ಎಕ್ಸೆಟ್ರಾ ಎಲ್ಲ ಬರ್ತಾರೆ. ನವ್ಯ 1947 ಸ್ವತಂತ್ರ ನಂತರ ಈ ಒಂದು ಯೂಸ್ ಮಾಡ್ತಕ್ಕಂಥ ಪದಗಳಿದೆಯಲ್ಲ, ಭಾಷಾ ಪ್ರಯೋಗ ಇದೆಯಲ್ಲ ಸ್ನೇಹಿತರೆ, ಚಮತ್ಕಾರ, ನಿರಾಶವಾದಿ ಬುದ್ಧಿಜೀವಿಗಳಿಗಾಗಿ ನಿರಾಶವಾದಿ ಬುದ್ಧಿಜೀವಿಗಳಂತೆ ಕಾವ್ಯ ರಚನೆ ಮಾಡ್ತಕ್ಕಂಥದ್ದು, ಕಾವ್ಯ ತಂತ್ರ ಯೂಸ್ ಮಾಡ್ತಕ್ಕಂಥ ನವ್ಯದಲ್ಲಿ ಬರುತ್ತೆ. ಗೋಪಾಲಕೃಷ್ಣ ಅಡಿಗರ್ನ ಈ ಪ್ರಕಾರದ ಪಿತಾಮಹ ಅಂತಾನೆ ಕರಿತೀವಿ. ನೋಡಿ, ನವ್ಯ ನವೋದಯ ನಮ್ಗೆ ಹೊಸಗನ್ನಡ ಕಾಲಘಟ್ಟದಲ್ಲೇ ಬರ್ತದೆ. ಅದರಲ್ಲಿ ಪ್ರಗತಿಶೀಲ, ಪ್ರಗತಿ ಸಾಹಿತ್ಯ, ಬಂಡಾಯ, ದಲಿತ, ಸ್ತ್ರೀವಾದ, ಮಹಿಳಾ ಸಾಹಿತ್ಯ ಇದೆಲ್ಲ ನಮ್ಗೆ ಹೊಸಗನ್ನಡದ ಕಾಲಘಟ್ಟದಲ್ಲೇ ಬರ್ತದೆ. ಇನ್ನು ಹೊಸಗನ್ನಡದಕ್ಕಿಂತ ಮುಂಚೆ ನೋಡಿದರೆ ನಡುಗನ್ನಡ ಬರುತ್ತೆ, ಹಳೆಗನ್ನಡ ಬರುತ್ತೆ, ಪೂರ್ವ ಹಳೆಗನ್ನಡ ಬರುತ್ತೆ. ಹೆಂಗ್ ಸರ್ ಕಂಡಿಡಿಯೋದು ಇವನ್ನೆಲ್ಲ ಅಂತಂದ್ರೆ, 10ನೇ ಶತಮಾನಕ್ಕಿಂತ ಮೊದಲಿರ್ತಕ್ಕಂಥ ಪಂಪ ಪೂರ್ವ ಯುಗ, ಹಳೆಗನ್ನಡ ಕಾಲ 10ರಿಂದ 12ನೇ ಶತಮಾನದವರೆಗೆ ಪಂಪ ಯುಗ ಅಂತ ಕರಿತೀವಿ. ಅದರಲ್ಲಿ ಯಾರ್ಯಾರು ಬರ್ತಾರೆ ನೋಡಿ, ಪೂರ್ವ ಹಳೆಗನ್ನಡದ ಯುಗದಲ್ಲಿ ಯಾರು, ಹಳೆಗನ್ನಡದ ಯುಗದಲ್ಲಿ ಯಾರ್ಯಾರು ಬರ್ತಾರೆ, ಯಾವ ಕವಿಗಳು ಬರ್ತಾರೆ ಎಲ್ಲ ಕೊಟ್ಟಿದ್ದೀನಿ. ಓಕೆ, ನಡುಗನ್ನಡ 12ರಿಂದ, ಇದು ನೋಡಿ, ನಡುಗನ್ನಡದಲ್ಲೂ ಕೂಡ ನಾವು ಪೂರ್ವ ನಡುಗನ್ನಡ, ನಂತರದ ನಡುಗನ್ನಡ ಅಂತ ಕರಿತೀವಿ. ಪೂರ್ವ ನಡುಗನ್ನಡದಲ್ಲಿ ನಮ್ಗೆ ಬಸವ ಯುಗ, ವಚನ ಸಾಹಿತ್ಯ 12ರಿಂದ 15ನೇ ಶತಮಾನ, 15ರಿಂದ 18ನೇ ಶತಮಾನ ಕುಮಾರವ್ಯಾಸ ಯುಗ ಅಂತ ಕರಿತೀವಿ. ಹೊಸಗನ್ನಡ 19ರಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಓಕೆ, ಇಲ್ಲೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ. ಕವಿಗಳು ಯಾರು ಬರ್ತಾರೆ ವಚನ ಸಾಹಿತ್ಯದಲ್ಲಿ, ಯಾರು ಎತ್ತ, ಷಟ್ಪದಿ ಕವಿಗಳು, ಸಾಂಗತ್ಯ ಕವಿ, ಇದು ಕೂಡ ತಮಗೆ ಗೊತ್ತಿರಬೇಕು, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇದು ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಸೀರೀಸ್ ಮಾಡಿದ್ವಿ, ಕನ್ನಡ ಸಾಹಿತ್ಯ ಇದಕ್ಕೆಲ್ಲ ಸಂಬಂಧಪಟ್ಟಂತೆ. ಸೊ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಕವಿ ಕೃತಿಗಳು ಅಂತಕ್ಕಂಥ 100 ಪ್ರಶ್ನೆಗಳ ಸೀರೀಸ್ಗಳು ರಿವಿಷನ್ ಸೀರೀಸ್ ಒಂದೇ ವಿಡಿಯೋದಲ್ಲಿದೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ತಗೋಬಹುದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಂತಕ್ಕಂಥದ್ದು. ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತೆ ಅಂತಂದ್ರೆ, ಕಾರಂತರ ಚೋಮನದುಡಿ, ತೇಜಸ್ವಿಯವರ ಕಾರ್ವಾಲೋ, ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಹಾಗೆ ತಾರಾಸು ಅವರ ಹಂಸಗೀತೆ. ಇದರಲ್ಲಿ ಯಾರು ಇದರಲ್ಲಿ ಈ ಒಂದು ಲೈನ್ಗಳು ಸಿಗುತ್ತೆ ಅಂತ. ಸೊ ಇದು ಬರ್ತಕ್ಕಂಥದ್ದು ಸ್ನೇಹಿತರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಕುವೆಂಪುರವರ ಮಲೆಗಳಲ್ಲಿ ಮದುಮಗಳಲ್ಲಿ ಬರುತ್ತೆ. ನೋಡಿ, ಈ ಕ್ವಶನ್ಸ್ ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಬೇರೆ ಬೇರೆ FDS, DA, KMF, ಬೇರೆ ಬೇರೆ ಕೋಪರೇಟಿವ್ ಆಗಿರ್ಬೋದು, PSI, IPS, ಎಲ್ ಬೇಕಾದ್ರೂ ಕೇಳಿದಾನೆ ಎಕ್ಸಾಮ್ ಗಳಲ್ಲಿ. ಹೆಂಗ್ ಕೇಳ್ತಾನೆ, ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಯಾವ ಕ್ವಶನ್ ಓದ್ಬೇಕಾರೆ. ಇದನ್ನೆಲ್ಲ ನೀವು ನೋಟ್ಸ್ ಮಾಡ್ಕೋಬೇಕು. ಹಂಸಗೀತೆ ಯಾರು ಬರ್ತಿದ್ದು ಕೇಳಿದ ಆನ್ಸರ್ FDS, DA. ಗ್ರೂಪ್ಸ್ ಇದು ಕೇಳಿದ್ದಾನೆ. ಕಾರ್ವಾಲೋ ಬರ್ದಿದ್ ಯಾರು, ಚೋಮನದುಡಿ ಬರ್ದಿದ್ದಾರೆ, ಹಿಂಗೆಲ್ಲ ಕೇಳ್ತಾನೆ. ಸೊ ಕುವೆಂಪುರವರ ಮಲೆಗಳಲ್ಲಿ ಮದುಗಳಲ್ಲಿ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಏಕಶ್ಚಿತ್ತವಲ್ಲ, ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದು ಇಲ್ಲ, ಕೊನೆ ಮುಟ್ಟುವುದು ಇಲ್ಲ, ಇಲ್ಲಿ ಅವಸರವು ಸಾವಧಾನ ಬೆನ್ನೇರಿದೆ. ಇದು ಬರ್ದಿದ್ದು ಕುವೆಂಪುರವರು. ಮಲೆಗಳಲ್ಲಿ ಮದುಮಗಳಲ್ಲಿ ಬರ್ತಕ್ಕಂಥದ್ದು ಇದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೇಶಿರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸ ಯಾರು ಅಂತ ಕೇಳಿದ್ರೆ, J. Garriott is the right answer. Okay, 2 is the right answer. Next one. ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು. ನೋಡಿ, ಚೌಕಟ್ಟಿಗೆ ಸಿಕ್ಕದ, ನೆಗೆಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸಿಕ್ಕದ ಅಂತ ಕೇಳಿದ್ದಾನೆ. ಈಗ ಪಿ ಲಂಕೇಶ್ ನಮ್ಗೆ ಬಂಡಾಯದ ಸಾಹಿತ್ಯದಲ್ಲಿ ಬರ್ತಾರೆ. ಓಕೆ, ಸೊ ಹಾಗಾಗಿ ಇವರೆಲ್ಲ ನವ್ಯ ಅಲ್ಲ.
ನವೋದಯ ಮಾಸ್ತಿ ಅಲ್ಲ ಅಲ್ವಾ? ಅಂದ್ರೆ ಪಿ ಲಂಕೇಶ್ ಬರಲ್ಲ. ಇಲ್ಲಿ ನೋಡಿ ಗೋಪಾಲಕೃಷ್ಣ ಅಡಿಗ, ಈಗ ತಾನೇ ನಾವು ಇದೇ ವಿಡಿಯೋದಲ್ಲಿ ನೋಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, ಇವರು ನವ್ಯದ ಪಿತಾಮಹ ಅಂತ ಕರಿತೀವಿ, ಹಾಗಾಗಿ ಸಿಕ್ಕದ ಅಂತ ಕೇಳಿರೋದು, ಹಾಗಾಗಿ ಈ ಆಪ್ಷನ್ ಅಲ್ಲ. ಸೊ ಇದ್ರ 1 or 2 ಆಗಿರ್ಬೇಕು. ದ ರೈಟ್ ಆನ್ಸರ್ ಜಿ ಎಸ್ ಶಿವರುದ್ರಪ್ಪ ಮತ್ತು ಚೆನ್ನವೀರ ಕಣಿ. ಇವರು ನವೋದಯ ಮತ್ತು ನವ್ಯ ಸಾಹಿತ್ಯಕ್ಕೆ ಸೇರಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾಹಿತ್ಯಗಳ ಬಗ್ಗೆ ನಾವು ಮಾಡಿದೀವಿ, ನೀವು ನಮ್ಮ ಪ್ಲೇ ಲಿಸ್ಟ್ ರೆಫರ್ ಮಾಡಿದ್ರೆ ಸಿಗುತ್ತೆ. ಈಗೇನ್ ನಾವು ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ, ಹೊಸ ಒಂದು ಸೀರೀಸ್ ಸ್ನೇಹಿತರೆ, ಅದು KPSC ಗ್ರೂಪ್ ಸಿ PDO AE JE FD SD ಎಕ್ಸಾಮ್ಸ್ GK ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ಎಲ್ಲನೂ ಕೂಡ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಆಗ್ತಾ ಇದೆ, ನಿಮ್ಗೆ ಈಸಿ ಆಗ್ಲಿ ಅಂತ, ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಈ ಕ್ವಶನ್ ಬನ್ನಿ. ಬಿಫೋರ್ ಎಂಡಿಂಗ್ ಸೆಷನ್ ವಿ ವಿಲ್ ಕಂಪ್ಲೀಟ್ ದಿಸ್ ಕ್ವಶನ್. ಅಬಚೂರಿನ ಪೋಸ್ಟ್ ಆಫೀಸ್, ಇಲ್ಲಿ ಏನ್ ಕೇಳಿದ್ದಾನೆ ಅಂದ್ರೆ ಇಲ್ಲಷ್ಟು ಕತೆ ಕಾದಂಬರಿಗಳನ್ನೆಲ್ಲ ಕೊಟ್ಟಿದ್ದಾನೆ, ಕವನ ಸಂಕಲನ. ಇಲ್ಲಿ ಯಾರು ಬರ್ದಿದ್ದು ಅಂತ ಹೇಳ್ಬೇಕು. ಅಬಚೂರಿನ ಪೋಸ್ಟ್ ಆಫೀಸ್, ಕೊಟ್ರ ಹೈಸ್ಕೂಲ್ ಸೇರಿದ್ದು, ಟಾಲರ್ ಸೊಸೆ, ಬಾಳ್ನೋಟಗಳು. ನೋಡಿ ಇದು ಈಸಿ ಇದೆ. ಯೂಶಲಿ KPSC ಗ್ರೂಪ್ ಸಿ ಗಳಲ್ಲಿ ನೀವು KPSC ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಸ್ಪೆಷಲಿ KS ಬಿಟ್ಟು ಎಲ್ಲ ಕಡೆನೂ ಆಪ್ಷನ್ಸ್ ಈಸಿ ಇರ್ತವೆ. FD SD ಆಗಿರುತ್ತೆ, ನಿಮಗೆ ಕ್ವಶನ್ ಡಿಫಿಕಲ್ಟಿ ಆಪ್ಷನ್ಸ್ ಈಸಿ ಇರ್ತವೆ. ಸೊ ಅದು ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬಿಡ್ಬೋದು. ಈಗ ಅಬಚೂರಿನ ಪೋಸ್ಟ್ ಆಫೀಸ್ ಫಿಲಂ ಕೂಡ ಆಗಿದೆ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಎಗೆ ಟು ಇರೋದು ಇದೊಂದೇ. ಸೊ ಇದೆಲ್ಲ ನೆಗೆಟಿವ್ ಇಲ್ಲ ಯಾವ್ದ್ರದ್ದು. ಸೊ ಆಪ್ಷನ್ 1 ಇಸ್ ದ 2 ಇಸ್ ದ ರೈಟ್ ಆನ್ಸರ್. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಡಾಲರ್ ಸೊಸೆ ಸುಧಾಮೂರ್ತಿ ಅವರು ಬರ್ತಿರ್ತಕ್ಕಂಥದ್ದು. ಕೊಟ್ರ ಹೈಸ್ಕೂಲ್ ಸೇರಿದ್ದು, ವೀರಭದ್ರಪ್ಪ ಬರೆದಿದ್ದು, ಬಾಳ್ನೋಟಗಳು ಬರೆದಿದ್ದು, ಹಾಮನಾಯಕ. ಓಕೆ, ಸೊ 1 or 2 ಗೊತ್ತಿದ್ರು ನಿಮ್ಗೆ ಇಂಥ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಬಹುದು. ಸೊ ಇದಿಷ್ಟು ಪ್ರಮುಖವಾಗಿರೋ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಓಕೆ, ಲಿಂಕ್ಸ್ ನಾನು ಏನ್ ಹೇಳಿದೆ ಈ ವಿಡಿಯೋದಲ್ಲಿ, ಆ ಲಿಂಕ್ಸ್ ಎಲ್ಲ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗಿ ಸ್ನೇಹಿತರೆ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ